ಕನ್ನಡ ತಾಯಿ ಸೇವೆ ಮಾಡಂಗಾಗ್ಬೇಕು. ಅದು ನಿಜವಾದ ನಮಗೆ ನೀವು ಕೊಡೋ ಗೌರವ. ಥ್ಯಾಂಕ್ ಯು ಅಣ್ಣ. ಎಲ್ಲ ನಿಮ್ ಆಶೀರ್ವಾದ ಅಣ್ಣ, ನಿಮ್ ಪ್ರೀತಿ ಅಣ್ಣ. ಅಂಡ್ ಅಲ್ಲಿ ಕೊರಿಯೋಗ್ರಾಫರ್ ಅವ್ರು ಮೆನ್ಷನ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಅವ್ರು ಕೊರಿಯೋಗ್ರಾಫ್ ಮಾಡಿದ್ರು. ಆಮೇಲೆ ಅವ್ರ ಜೊತೆ ಒಬ್ರು ಪಾರ್ಟ್ನರ್ ಡ್ಯಾನ್ಸ್ ಮಾಡಿದ್ರು, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಮೋನಿಶಾ ಅಂತ ಸರ್, ಮೋನಿಶಾ. ಯಾ ಮೋನಿಶಾ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವುನು. ಥ್ಯಾಂಕ್ ಯು ಸೋ ಮಚ್. ಕೊರಿಯೋಗ್ರಾಫರ್ ಬಂದು ನಮ್ಮ ರುದ್ರ ಮಾಸ್ಟರ್ ಸರ್. ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದಿರ ರುದ್ರ ಮಾಸ್ಟರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್, ಸಕ್ಕದಾಗಿ ಮಾಡಿದಿರ ಮಾಸ್ಟರ್. ಪ್ರಾಪ್ಸ್ ಯೂಸ್ ಮಾಡಿದ ರೀತಿ ಆಗ್ಲಿ, ಎನರ್ಜಿ ಆಗ್ಲಿ, ಅವ್ರ ಆರ್ಟಿಸ್ಟ್ ತಕ್ಕಂಗೆ ನೀವು ಡಿಸೈನ್ ಮಾಡಿದ್ರಿ ಕೊರಿಯೋಗ್ರಫಿ. ಅಂಡ್ ದಟ್ ವಾಸ್ ವೆರಿ ಗುಡ್, ವೆರಿ ಇಂಟೆಲಿಜೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಯಶ್ ಸರ್ ಇಡೀ ಸೆಗ್ಮೆಂಟ್ ನೋಡಿದ್ದಾರೆ. ಫಸ್ಟ್ ಪ್ರೋಮೋ ನೋಡಿದ್ರು, ಆಮೇಲೆ 17 ನಿಮಿಷದ ಇಡೀ ಸೆಗ್ಮೆಂಟ್ ನ ನೋಡ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇಷ್ಟಪಟ್ಟು, ಅಂದ್ರೆ ಅವ್ರಿಗೆ ನಮ್ಮ ಕಲಾವಿದ್ರ ಬಗ್ಗೆ ಇರುವಂತಹ ಅಭಿಮಾನ ಏನು ಅಂತ ಅದು ನಮ್ಗೆ ತೋರಿಸುತ್ತೆ. ಯಶ್ ಸರ್ ಇದೇ ಸಾಲಿನಲ್ಲಿ ಅಭಿಮಾನಿಯಾಗಿ ಕಂಠಿಯವರು ಇದ್ದಾರೆ. ನಾವೆಲ್ಲ ಫೋನ್ ಮಾಡಿ ಮಾತಾಡಿದ್ರಿ ಸರ್, ಫಿನಾಲೆ ಅಷ್ಟೊತ್ತಿಗೆ ನಿಮ್ಮ ಒಂದು ದರ್ಶನ ಆಗ್ಬಿಟ್ರೆ ಸ್ಟೇಜ್ ಮೇಲೆ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಾದ್ರೂ ನೀವು ಬರೋ ತರ ಆಗ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಯಶ್ ಸರ್. ಖಂಡಿತ ಈಗಲೇ ಎಲ್ಲ ಬೈತಾ ಇದಾರೆ, ಬೇಗ ಸಿನಿಮಾ ಮಾಡ್ಬೇಕಿರಿ, ಫಸ್ಟ್ ಫಾಸ್ಟ್ ಆಗಿ ಸಿನಿಮಾ ಮಾಡ್ತೀವಿ. ಎಸ್ ಸರ್. ಅಂಡ್ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಟಾಕ್ಸಿಕ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಯಶ್. ಬಾಯ್ ನಾನು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬ ಅಭಿಮಾನಿಯ ಅಭಿಮಾನ ಒಬ್ಬ ಅಭಿಮಾನಿಗೆ ಗೊತ್ತಿರುತ್ತೆ. ಈಗ ಹೇಳಿ ಕಂಟಿ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೇ ಇದ್ದಿಲ್ಲ. ನಾನು ಅದೇನೋ ಗೊತ್ತಿಲ್ಲ, ಲೈಕ್ ಅವ್ರನ್ನ ಇದುವರೆಗೂ ನಾನು ಎಲ್ಲೂ ಡೈರೆಕ್ಟಾಗಿ ಎಲ್ಲೂ ಸಿಕ್ಕಿಲ್ಲ. ಏನೋ ಒಂಥರ ಪ್ರೀತಿ, ಏನೋ ಒಂಥರ ದೊಡ್ಡ ಫ್ಯಾನ್ ಮೂಮೆಂಟು. ಅದು ಯಾಕೆ ಇಷ್ಟ ಅಂತನೂ ಗೊತ್ತಿಲ್ಲ ನನಗೆ. ಚಿಕ್ಕ ವಯಸ್ಸಿಂದ ಏನೋ ಒಂಥರ ಇಷ್ಟ. ಬಟ್ ಇವತ್ತು ಜೀ ಕನ್ನಡ ನನಗೆ ಇಂಥ ಒಂದು ಚಾನ್ಸ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಪ್ರೀತಿಯ ಶಿವಣ್ಣ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಜ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಹೇಳ್ದಂಗೆ ಅವ್ರಿಗೆಲ್ಲ ನಿಮ್ಮ ಅಪ್ರಿಷಿಯೇಷನ್ ಸಿಗೋಕ್ಕೆ ಅವ್ರು ಅಷ್ಟೊಂದು ಕಷ್ಟ ಬಿದ್ದಿರ್ತಾರೆ. ಬಟ್ ನಮ್ಗೆ ಇಷ್ಟ ಹತ್ರದಿಂದ ನಮಗೆ ಸಿಗ್ತದೆ ಅಂತ ನಿಜ ಅಣ್ಣ, ನಿಜ. ನನ್ಗೊಂಥರ ಐ ಆಮ್ ಬ್ಲೆಸ್ಡ್ ಅನ್ನೋ ಫೀಲ್ ಬರುತ್ತೆ ಅಣ್ಣ. ಐ ಲವ್ ಯು ಸರ್. ಸಲಾಮ್ ರಾಕಿ ಬಾಯ್. ಅಂಡ್ ನೀವು ಹೇಳಿದ್ರಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ, ಅದೊಂದು ಕರೆ ಮೂಲಕ ಮಾತಾಡಿದಿರ ನೀವು, ಮನೀಷಾ ಹಾಗೂ ರುದ್ರ ಮಾಸ್ಟರ್. ಸದ್ಯದಲ್ಲೇ ಅತಿ ಶೀಘ್ರದಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಸರ್ನ ಭೇಟಿ ಮಾಡ್ತೀರಾ. ಅಂಡ್ ಇಟ್ಸ್ ಗೋನಾ ಹ್ಯಾಪನ್ ಈ ಡಿಕೆಡಿಯಲ್ಲಿ, ಓಕೆನಾ? ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಯಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಕಾರ್ಯಕ್ರಮದ ಒಬ್ಬ ಸ್ಪರ್ಧಿಯಾಗಿ ನಿಮ್ಮ ಅಭಿಮಾನಿಗೋಸ್ಕರ ಒಂದಷ್ಟು ಟೈಮನ್ನ ತಗೊಂಡು ಅವ್ರ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಜೀ ಕನ್ನಡ ಪ್ರತಿ ಕ್ಷಣ ಹೊಸತನಕ್ಕಾಗಿ ಹಂಬಲಿಸ್ತಾ ಇರತ್ತೆ. ಈ ನಿಟ್ಟಿನಲ್ಲಿ ಮಹಾನ್ ಧಾರಾವಾಹಿಗಳನ್ನ ನಮ್ಮ ಜೀ ಕನ್ನಡ ವೀಕ್ಷಕರಿಗೆ ಸದಾ ನೀಡ್ತಾ ಬಂದಿದೆ. ಪ್ರೀತಿಗೊಂದು ಕಥೆ, ಭಗವಂತನಿಗೊಂದು ಕಥೆ, ಅತ್ತೆ ಸೊಸೆಗೊಂದು ಕಥೆ. ಈಗ ಜೀ ಕನ್ನಡ ಅಣ್ಣ ತಂಗಿಯರ ಬಾಂಧವ್ಯವನ್ನ ಹೇಳುವಂತ ಹೊಸ ಕಥೆಯನ್ನ ಸೃಷ್ಟಿ ಮಾಡಿದೆ. ನಿಮ್ಮ ಮುಂದೆ ಇದೀಗ ಅಣ್ಣಯ್ಯ ತಂಡ. ಎಲ್ರಿಗೂ ನಮಸ್ಕಾರ. ನಾನು ಶಿವಣ್ಣನ ಮೊದಲನೇ ತಂಗಿ ರತ್ನ ಅಂತ ಒಂದು ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಿರ್ತೀನಿ. ಶಿಕ್ಷಕಿಯಾಗಿ ಒಂದು ಕೆಲಸ ಆದ್ರೆ ಇವ್ರನ್ನೆಲ್ಲ ಸಂಭಾಳಿಸೋದು ಇನ್ನೊಂದು ಕೆಲಸ. ನನ್ನ ಪಕ್ಕ ಇರೋರು ನನ್ನ ತಂಗಿರು. ಇವಳು ಎರಡನೇ ಅವಳು ರಶ್ಮಿ ಅಂತ. ಎಲ್ಲದ್ರಲ್ಲೂ ಚುರುಕು, ಎಲ್ಲದ್ರಲ್ಲೂ ಜಾಣೆ. ಆದ್ರೆ ಇಂಗ್ಲಿಷ್ ಮಾತ್ರ ಬರೋದಿಲ್ಲ. ಇಟ್ಸ್ ಎ ವೆರಿ ವೆರಿ ಹಾರ್ಡ್, ವೆರಿ ಹಾರ್ಡ್ ಮಾ. ಸೇಮ್ ಟೈಮ್. ಹಾಗೆ ತಿನ್ನೋದು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಇವಳು ಮೂರನೇ ಅವಳು ರಾಣಿ ಅಂತ. ನಾವೆಲ್ಲರೂ ಸ್ಕೂಲಿಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಆದ್ರೆ ಇವಳು ಮಾತ್ರ ಮನೆಯಲ್ಲಿ ಎಲ್ಲರನ್ನ ಸಂಭಾಳಿಸೋ ಕೆಲಸ ಅವಳದ್ದೇನೆ. ನಮ್ಮ ಮನೆಯ ಫೈನಾನ್ಸ್ ಮಿನಿಸ್ಟ್ರು ಅವಳೇ, ಹೋಮ್ ಮಿನಿಸ್ಟ್ರು ಅವಳೇ. ಅವಳು ಕೊನೆ ಅವಳು, ನಮ್ಮೆಲ್ಲರ ಮುದ್ದಿನ ತಂಗಿ, ಎಲ್ರಿಗೂ ಫೇವ್ರೇಟ್ ಅವಳು. ಈಗ ಓದ್ತಾ ಇದ್ದಾಳೆ. ದೊಡ್ಡಾಗಿ ಒಬ್ಳು ಒಳ್ಳೆ ಆಫೀಸರ್ ಆಗ್ಬೇಕು ಅನ್ನೋದು ಅಣ್ಣನ ಮತ್ತೆ ನಮ್ಮೆಲ್ಲರ ಆಸೆ. ಸೂಪರ್. ಒಬ್ಬೊಬ್ರು ಒಂದೊಂದು ಪಾತ್ರ ವಿಭಿನ್ನವಾಗಿದೆ. ಇದೇ ಹೀಗೆ ಅಂತ ಅಂದ್ರೆ ಇವರೆಲ್ಲರನ್ನ ಕಾಪಾಡ್ತಾ ಇರುವಂತಹ, ಪ್ರೀತಿಯಿಂದ ನೋಡ್ಕೊಳ್ಳುವಂತ ನಮ್ಮ ಅಣ್ಣಯ್ಯ ಹೆಂಗಿರ್ಬೇಕು. ಎಲ್ಲಿ ನೀವ್ ಕರೆದ್ರೇನೆ ಬರೋದು, ನಾನ್ ಕರೆದ್ರೆ ಬರಲ್ಲ.
ನಮ್ಮ ಜಿ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನಾನ್ ನಿಮ್ಮನ್ನ ಅಣ್ಣಯ್ಯ ಅಂತ ಕರೆಯಲ್ಲ. ನಿಮ್ಮ ಹೆಸರು ಶಿವಣ್ಣ ತಾನೆ? ಹೌದು. ಹಾ, ಶಿವಣ್ಣ. ಶಿವಣ್ಣ, ಮೊದಲನೇದಾಗಿ ಶಿವಣ್ಣ ನೋಡಿದಂತ ಸಂತೋಷ ಹೇಗಿದೆ ಹೇಳಿ? ಶಿವಣ್ಣ ಸಂದಕ್ಕಿದ್ದೀರಾ? ಏನೋ ನಿಮ್ದ ಅಣ್ಣ ದೊಡ್ಡ ಅಭಿಮಾನಿ ಅಣ್ಣ. ಥ್ಯಾಂಕ್ ಯು ನೀವು ಧಾರಾವಾಹಿಯಲ್ಲಿ ನೋಡ್ತೀರಾ, ನಿಮ್ದು ಹಳೆ ಸಿನಿಮಾಗಳಿದೆಯಲ್ಲ, ಆ ಮುಗ್ಧ ಶಿವಣ್ಣ, ಸೆಂಟಿಮೆಂಟ್ ಶಿವಣ್ಣ, ಅದು ನಮ್ಗೆ ಇಷ್ಟ. ಇಲ್ಲ ಆಕ್ಚುಲ್ ಆಗಿ ನಾನು ಮುಗ್ದಾನೆ ನಾವು ಮುಗ್ದಾನೆ 100%. ಯಾಕಂದ್ರೆ ಎಮೋಷನ್ಸ್ ಇಂದ ಬಂದಾಗ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ಏನ್ ಖುಷಿ ಆಗೋದಂದ್ರೆ ಎಷ್ಟೋ ಮಾಸ್ ಫಿಲ್ಮ್ಸ್ ಮಾಡ್ಬೋದು, ಬಟ್ ಈ ಅಣ್ಣನ್ ಕ್ಯಾರೆಕ್ಟರ್ ಒಂದು ಪವರ್ ಇದೆಯಲ್ಲ, ಅದು ಸಾಮಾನ್ಯವಾಗಿ ಯಾರಿಗೂ ಸಿಗಲ್ಲ. ಹೌದು ಹೌದು ಅಣ್ಣ, ಹೌದು. ಐ ಥಿಂಕ್ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆ ಥರ ರೋಲ್ ನೀವು ಪ್ಲೇ ಮಾಡ್ತಾ ಇದ್ದೀರಾ. ನನಗೆ ಹೆಮ್ಮೆ ಕೊಡ್ತಿದೆ ನಿಜವಲ್ವೇ. ಧನ್ಯವಾದಗಳು. ನಮ್ಮ ಮುತ್ತಣ್ಣನ ಹತ್ರ ದಯವಿಟ್ಟು ಆಶೀರ್ವಾದ ತಗೊಂಡೇ ಬನ್ನಿ please. ಖಂಡಿತವಾಗ್ಲು. ಅವರೇ ಬರ್ತಿದಾರಂತೆ, ಅಣ್ಣನೇ ಬರ್ತಿದ್ದಾರೆ. ಅವರೆಲ್ಲರ ಪಾತ್ರದ ಬಗ್ಗೆ ಪರಿಚಯ ಇರೋ ರೀತಿ ಒಂದು ಹಾಡನ್ನ ತಯಾರು ಮಾಡಿದೀವಣ್ಣ. ಅದನ್ನ ಈ ನಮ್ಮ DKD ಟೆಂಟ್ ಅಲ್ಲಿ ನೀವು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಣ್ಣ. ಸೊ ನೀವು ಪ್ಲೇ ಅಂದ್ಬಿಟ್ರೆ ನಾವು ಅದನ್ನ ಅಪ್ಲೈ ಮಾಡ್ಬಿಡ್ತೀವಣ್ಣ. ಓಕೆ ಸ್ಟಾರ್ಟ್ ಪ್ಲೇ. ಐ ಥಿಂಕ್ ತುಂಬಾ ಎಮೋಷನಲ್ ಆಗಿದೆ. ಇದ್ರಲ್ಲಿ ಏನು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸಂತೋಷ ಇದೆ, ಜೊತೆ ಸೆಂಟಿಮೆಂಟು ಇದೆ. ಅದೇ ಅಣ್ಣ ತಂಗಿ ಕತೆ ಅಂದ್ರೇನೆ ಹಂಗೆ, ಸೆಂಟಿಮೆಂಟ್, ಎಮೋಷನ್ಸ್. ತಂದೆ ತಾಯಿ ಹತ್ರ ಹೇಳ್ಕೊಳ್ದೇ ಇರೋ ಒಂದು ಪ್ರಾಬ್ಲಮ್ಸ್ಗಳನ್ನ ತಂಗಿ ಅಣ್ಣನ ಕೈ ಹೇಳ್ಕೊತಾರೆ, ಅಣ್ಣ ತಂಗಿಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ಬೇರೆ ಏನು ಓಪನ್ ಆಗಿ ಮಾತಾಡಕ್ಕಲ್ಲ. ಓನ್ಲಿ ದಟ್ ರಿಲೇಶನ್ಶಿಪ್ ಎವ್ರಿಬಡಿ ವಿಲ್ ಫೀಲ್ ಎಲ್ಲರೂ ಇವತ್ತು ಮಾರ್ಕ್ ಮಾಡಿ, ಈ ಧಾರಾವಾಹಿ ಈ ಜಿ ವಾಹಿನಿಯಲ್ಲಿ 100% ಸೂಪರ್ ಡ್ಯೂಪರ್ ಆಗಿರುತ್ತೆ. ಯಾಕಂದ್ರೆ ಐ ಕುಡ್ ಫೀಲ್ ದಟ್ ಎಮೋಷನ್, ಆ ವೈಬ್ ಇದೆ. ಎಂಟೈರ್ ಟೀಮ್, ಅಣ್ಣಯ್ಯ ಟೀಮ್ಗೆ ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಣ್ಣ ಹೇಳ್ದಂಗೆ ಎಸ್ ಅಂದ್ರೆ ಸಕ್ಸಸ್. ಇದು ಎಸ್ ಗ್ರೂಪ್ ನ ಶಿವಣ್ಣ ಆಗಿರೋದ್ರಿಂದ ಹೆಸರಲ್ಲೇ ಸಕ್ಸಸ್ ಇದೆ. ಈ ಧಾರಾವಾಹಿ ನಿಜವಾಗ್ಲು ಅಣ್ಣ ಹೇಳಿದ್ದು ಕರೆಕ್ಟ್ ಮಾತು. ಆ ಹಾಡ್ ನೋಡ್ಬೇಕಾರೆ ನನಗೆ ಅಣ್ಣ ಇಲ್ಲ, ಬಟ್ ಆದ್ರೂ ಅಯ್ಯೋ ನಮಗೂ ಒಬ್ಬ ಅಣ್ಣ ಇರ್ಬೇಕಿತ್ತಲ್ಲ ಅನ್ನೋಷ್ಟು ಆ ಹಾಡು ನಮಗೆ ಮನ್ಸಿಗೆ ತಲುಪ್ತು. ಇಲ್ಲಿರೋ ಪ್ರತಿಯೊಬ್ಬರಿಗೂ ಅದು ತಲುಪಿರುತ್ತೆ, ಆ ಭಾವನೆ ಗೊತ್ತಾಗಿರುತ್ತೆ. ಬಿಕಾಸ್ ನನಗೆ ಗೊತ್ತು, ಗಗನಾಗೆ ಅವ್ರ ಲೈಫಲ್ಲಿ ತುಂಬಾ ಇಷ್ಟವಾದಂಥ ವ್ಯಕ್ತಿ ಅವ್ರ ಅಣ್ಣ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅದನ್ನ ನೋಡಿ ಪಾಪ ಅವಳು ಕಣ್ಣೀರೇ ಹಾಕ್ಬಿಟ್ಲು. ಗಗನ, ಅಯ್ಯೋ ಬೇಬಿ. ಇದರಲ್ಲಿ ಒಂದು ಡಿಫ್ರೆನ್ಸ್ ಏನಂದ್ರೆ ನಮ್ಮ ಅಣ್ಣಗೆ 3 ಸಿಸ್ಟರ್ಸು, ಇವ್ರಿಗೆ 4 ಸಿಸ್ಟರ್ಸ್ ಅಷ್ಟೇ ಡಿಫ್ರೆನ್ಸು. ಇಟ್ಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಅಣ್ಣಗೆ.